ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು, ಅಭಿವೃದ್ಧಿ ಅಧಿಕಾರರು, ದೀನದಲಿತರ ಆಶಾಕಿರಣ, ಬಡವರು ಬಂಧು ಆಗಿರುವ ಶ್ರೀ ಇಕ್ಬಾಲ್ ಅನ್ಸಾರಿಯವರು ಸುಮಾರು ವರ್ಷಗಳ ಕಾಲ ಗತಿಸಿದರು. ಗಂಗಾವತಿಗೆ ಬಾರದೇ ಇರುವ ಹಿನ್ನೆಲೆಯಲ್ಲಿ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿಯವರ ಅಭಿಮಾನಿ ಬಳಗದ ವತಿಯಿಂದ ಸುಮಾರು 2,000ಕ್ಕೂ ಅಧಿಕ ವಾಹನಗಳ ಸ್ವಂತ ತಮ್ಮ ಖರ್ಚಿನಿಂದ ಇಂದು ಗಂಗಾವತಿಯಿಂದ ಮಾಜಿ ಸಚಿವರಾದ ಅನ್ಸಾರಿಯವರ ಬೆಂಗಳೂರು ನಿವಾಸಕ್ಕೆ ವಾಹನಗಳ ಮೂಲಕ ತೆರಳಿ, ಅಲ್ಲದೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವಿವಿಧ ಅಭಿವೃದ್ಧಿಗಳು ಕುಂಠಿತವಾಗಿದ್ದು, ಅಲ್ಲದೆ ರಾಜಕೀಯವಾಗಿ ಮತ್ತು ಅಭಿವೃದ್ಧಿ ವಿಷಯದ ಕುರಿತಂತೆ ಮುಖಂಡರುಗಳು ಚರ್ಚಿಸುವುದಾಗಿ ಇಂದು ವಾಹನಗಳ ಮೂಲಕ ಬೆಂಗಳೂರಿಗೆ ತೆರಳಲಾಯಿತು. ನಂತರ ಅಭಿಮಾನಿಗಳು ಮತ್ತು ಮುಖಂಡರುಗಳು ನಮ್ಮ ATVಯೊಂದಿಗೆ ಪ್ರತಿಕ್ರಿಯೆ ನೀಡಿ, ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರು ಪುನಃ ಗಂಗಾವತಿಯಿಂದ ರಾಜಕೀಯಕ್ಕೆ ಆರಿಸಿ ಪುನಃ ಬಡವರ ಸೇವೆ ಮಾಡುವಲ್ಲಿ ಮುಂದಾಗುವಂತೆ ಮುಖಂಡರುಗಳು ಕರೆ ನೀಡಿದರು. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಇಕ್ಬಾಲ್ ಅನ್ಸಾರಿ ಅಭಿಮಾನಿಗಳು ಬಳಗ ಇವತ್ತು ಎಲ್ಲ ಅವರು ಮನಸ್ಸಿನಿಂದ ನಮ್ಮ ಮಾಜಿ ಸಚಿವರು ಇಕ್ಬಾಲ್ ಅನ್ಸಾರಿ ಸಾಹೇಬರಿಗೆ ಭೇಟಿಯಾಗಕ್ಕೆ ಹೋಗ್ತಾ ಇದ್ದಾರೆ. ವಿಷಯ ಏನಂದರೆ, ಗಂಗಾವತಿಯಲ್ಲಿ ಅವರ ಕಾರ್ಯಕರ್ತರು 60,000 ಜನ ಅವರಿಗೆ ಓಟ್ ಹಾಕಿದ್ದಾರೆ. ಮತ್ತು ಇಲ್ಲಿ ಇರತಕ್ಕಂಥ ಜನಗೆ ಎಲ್ಲ ಸುಳ್ಳು ಆಶ್ವಾಸನೆ ಕೊಟ್ಟಿದ್ದವರು ಜನ ಇವತ್ತು ಇಡೀ ಗಂಗಾವತಿ ಕ್ಷೇತ್ರ ಜನರಿಗೆ ಗೊತ್ತಾಗಿದೆ. ಗಂಗಾವತಿಗೆ ಇಕ್ಬಾಲ್ ಅನ್ಸಾರಿ ಸಾಹೇಬ್ರದ್ದು ಅವಶ್ಯಕತೆ ಇದೆ. ಅವರು ಅಭಿವೃದ್ಧಿ ಅವ್ರ ಕೈಲಿಂದ ಆಗಿದೆ. ಮುಂದಿನ ದಿನದಲ್ಲಿ ಗಂಗಾವತಿ ಅಭಿವೃದ್ಧಿ ಆಗಬೇಕಂದ್ರೆ ಅವರೇ ಕಾರಣ. ಹಾಗಾಗಿ ಎಲ್ಲರೂ ತಮ್ಮ ಮನಸ್ಸಿನಿಂದ, ತಮ್ಮ ಸ್ವಚ್ಛ ಗಾಡಿಲಿಂದ ಅವರೇ ಮನಸ್ಸಿನಿಂದ ಹೋಗಿ ಅವ್ರಿಗೆ ಭೇಟಿಯಾಗಿ ಗಂಗಾವತಿಗೆ ತಾವು ಬರಬೇಕಂತೇಳಿ ಒಂದು ವಿನಂತಿ ಮಾಡ್ತಾ ಇದ್ದಾರೆ. ನಮ್ಮ ಅಭಿವೃದ್ಧಿಯೇ ನಮ್ಮ ಗುರಿ ಎಂದು ಈ ಗಂಗಾವತಿಯ ವಿಧಾನಸಭಾವನ್ನು ಮೊದಲ ಬಾರಿಗೆ ಅಭಿವೃದ್ಧಿ ಮಾಡಿದಂಥ ಜನನಾಯಕ, ದೀನದಲಿತರ ನಾಯಕರಾದಂಥ ಸನ್ಮಾನ್ಯ ಇಕ್ಬಾಲ್ ಅನ್ಸಾರಿ ಸಾಹೇಬ್ರವರನ್ನು ಇಡೀ ಏನು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಮುಖಂಡರು, ಅಭಿಮಾನಿಗಳು ಸೇರಿ ಅನ್ಸಾರಿ ಸಾಹೇಬ್ರವರು ಗಂಗಾವತಿಗೆ ಅವಶ್ಯಕತೆ ಇದೆ, ಅವರು ಇದ್ರೇ ಗಂಗಾವತಿ ಅಭಿವೃದ್ಧಿ ಅನ್ನುವಂಥ ಉದ್ದೇಶದಿಂದ ನಾವೆಲ್ಲ ಒಂದು ಸಭೆಯನ್ನು ಮಾಡಿಕೊಂಡು ಅವರನ್ನು ಗಂಗಾವತಿಗೆ ಕರೆ ತರೋದಕ್ಕೆ ನೀವು ಗಂಗಾವತಿಗೆ ಬರಲೇಬೇಕು, ನಿಮ್ಮಿಂದೆ ಜನಸಾಮಾನ್ಯರು ಕೂಡ ಇವತ್ತು ಎಲ್ಲರೂ ನಿಮ್ಮ ಬೆನ್ನಿಂದೆ ಇದ್ದಾರೆ ಮತ್ತು ನಿಮ್ಮ ಮತದಾರರ ಜೊತೆಗಿದ್ದಾರೆ ಅನ್ನುವಂಥ ಒಂದು ಸದುದ್ದೇಶವನ್ನು ಅವರಿಗೆ ತಿಳಿಸಿ ಗಂಗಾವತಿಗೆ ಕರೆ ತರೋದಕ್ಕೆ ನಾವು ಎಲ್ಲ ಒಂದು ಸಭೆಯನ್ನು ಸೇರಿ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಬೆಂಗಳೂರಿಗೆ ಅನ್ಸಾರಿ ಸಾಹೇಬ್ರವರ ಮನೆಗೆ ಭೇಟಿ ನೀಡಿ ಅವರನ್ನು ಗಂಗಾವತಿಗೆ ಕರೆ ತರೋದಕ್ಕೆ ಹೋಗ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ. 7/2026 ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ನಾವು ಬೆಂಗಳೂರಿನತ್ತ ಹೊರಟಿದ್ದೇವೆ. ನಮ್ಮ ಇಕ್ಬಾಲ್ ಅನ್ಸಾರಿಯ ಬಳಗದಿಂದ ಎಲ್ಲರೂ 30 ಗಾಡಿ ಹೊರಟಿದ್ದೇವೆ. ಅವ್ರಿಗೆ ಇನ್ವೋಟ್ ಮಾಡಲಿಕ್ಕೆ ಗಂಗಾವತಿಗೆ ನಿಮ್ಮ ಮುಂದೆ ನಾವಿದ್ದೀವಿ. 58,000 ಓಟ್ ಹಾಕಿ ನಾವು ನಿಮಗೆ ಗೆಲ್ಲಿಸಿ 58,000 ಓಟ್ ಹಾಕಿದ್ವಿ. ನಾವೆಲ್ಲರೂ ಕೂಡಿ ನಿಮ್ಮನ್ನು ಬರಮಾಡಲಿಕ್ಕೆ ನಾವು ಬರ್ತಿದ್ದೇವೆ. 30-35 ಕಾರು ಅಂದರೆ ಸುಮಾರು 150ರಿಂದ 200 ಮಂದಿ ನಿಮ್ಮ ಕಡೆಗೆ ಹೊರಟಿದ್ದೇವೆ. ಆದಷ್ಟು ಬೇಗ ನಿಮ್ಮ ತಲುಪಿ ನಿಮ್ಮನ್ನು ನಾವು ಕರೆ ತರುತ್ತೇವೆಂದು ಎಲ್ಲರಿಗೂ ವಿಶ್ವಾಸ ಮಾಡಿದ್ದೇವೆ. ಆದ ಕಾರಣದಿಂದ ತಾವು ದಯವಿಟ್ಟು ಇದನ್ನು ಪಾಲಿಸಿ ನಮ್ಮಿಂದ ಬರಬೇಕಾಗಿ ವಿನಂತಿ. ಗಂಗಾವತಿ ಬರಡಾಗಿದೆ, ಇದರಲ್ಲಿ ಏನು ಉಳಿದಿಲ್ಲ, ಲೀಡರ್ ಎಂಬುದೇ ಇಲ್ಲ ನಮ್ಮ ಗಂಗಾವತಿಯಲ್ಲಿ. ದಯವಿಟ್ಟು ತಾವು ಇದನ್ನು ಆಲಿಸಿ ನಮಗೆ, ಯಾಕಂದರೆ ನಿಮ್ಮಿಂದ ಇದ್ದರು, ಸೋತಾಗೂ ನಿಮ್ಮಿಂದ ಇದ್ದೀವಿ, ಗೆದ್ದಾಗೂ ನಿಮ್ಮಿಂದ ಇದ್ದೀವಿ, ಎಲ್ಲದಕ್ಕೂ ನಿಮ್ಮ ಸಾಥ್ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಇವತ್ತಿಗೆ ರೆಡಿ ಇದ್ದೀವಿ.
ನಾವು 58,000 ಮಂದಿ ನಿಮ್ಗೆ 58,000 ಮಂದಿ ನಿಮ್ಗೆ ಓಟ್ ಹಾಕಿದವ್ರು ಎಲ್ಲರೂ ನಾವು ರೆಡಿ ಇದ್ದೀವಿ. ಆದ ಕಾರಣದಿಂದ ದಯವಿಟ್ಟು ನಮ್ಮನ್ನು ಪಾಲಿಸಿ ನೀವು ಬರಬೇಕಾಗಿ ಹೋಗಿ ನಮ್ಮ ತಮ್ಮಲ್ಲಿ ವಿನಂತಿ ಕೊಡ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಭೇಟಿಯಾಗಿ ರಾಜಕೀಯ ಚರ್ಚೆ ಮಾಡಿ ಅವ್ರು ಬರೋ ಮಾಡಿಕೊಂಡು ರಾಜಕೀಯ ಮುಂದಿನ ಭವಿಷ್ಯಕ್ಕೋಸ್ಕರ ಎಲ್ಲರೂ ಅವರು ಬರೋ ಮಾಡ್ಕೊಂಡು ಬರ್ತೀವಿ ಅಂತೇಳಿ ಎಲ್ಲರ ಕಡೆಯಿಂದ ವಿನಂತಿ ಮಾಡ್ತಾರೆ. ಸಚಿವರು ಆದ ಅಭಿವೃದ್ಧಿಯ ಇನ್ನೊಂದು ಹೆಸರೇ ಇಕ್ಬಾಲ್ ಅನ್ಸಾರಿ ಅಂತ ಅಭಿವೃದ್ಧಿ ಅಧಿಕಾರವನ್ನು ನಾವು ಒಂದು 150-200 ಜನ ಈಗ ಸೇರ್ಕೊಂಡು ಹೋಗ್ತಾ ಸ್ವಇಚ್ಛೆಯಿಂದ ಸ್ವಕಾರಿಂದ ಹೋಗ್ತಾ ಇದ್ದೀವಿ. ಯಾಕಂದರೆ ಅವರ ಕೊರತೆ ನಮಗಿದೆ, ಅವ್ರ ಕೊರತೆ ನಮ್ಮೆಲ್ಲರಿಗೂ ಕಾಡ್ತಾ ಇದೆ. ಅವರಿಲ್ಲಾಂದರೆ ಗಂಗಾವತಿ ಖಾಲಿಯಾಗಿದೆ, ನಾಯಕತ್ವದ ಕೊರತೆ ಇದೆ. ಆದ ಕಾರಣ ನಾವು ನಮ್ಮ ಮಾಜಿ ಸಚಿವರನ್ನು ನಮ್ಮೆಲ್ಲರ ಒಂದು ಇದ್ರ ಪ್ರಕಾರ ಕರ್ಕೊಂಡು ಇಲ್ಲಿ ಕರ್ಕೊಂಡ್ಬರ್ಬೇಕಂತೇಳಿ ನಾವೆಲ್ಲ ಕೇಳ್ತಿದ್ವಿ. ಅವ್ರು ನಮ್ಮೆಲ್ಲರಿಗೂ ನಮ್ಮ ಮಾತಿಗೂ ನಮ್ಮೆಲ್ಲರ ಒಂದು ಕಳಕಳಿ ಕೇಳಿ ಮತ್ತು ಗಂಗಾವತಿಗೆ ಬರ್ತಾರೋ ನಂಬಿಕೆ ನಮಗಿದೆ. ಅವ್ರು ಬರ್ತಾರೆ, ಬಂದೇ ಬರ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಹೋಗ್ತಾ ಇದ್ವಿ. ಬರಲಿ ಅಂತೇಳಿ ನಾವು ದೇವರಲ್ಲಿ ಮತ್ತು ಅವರಲ್ಲಿ ಕೇಳ್ತಾ ಇದ್ದೀವಿ. ಜೈ ಹಿಂದ್. ಗಂಗಾವತಿ ವಿಧಾನಸಭಾ ಕ್ಷೇತ್ರ ಸುಮಾರು ದಶಕಗಳ ಕಾಲ ಇಕ್ಬಾಲ್ ಅನ್ಸಾರಿ ಅವರು ಕಟ್ಟಿದಂಥ ಗಂಗಾವತಿ ಇವತ್ತು ಬರಡಾಗಿದೆ. ಇವತ್ತು ಯಾಕಂದರೆ ಸಾಕಷ್ಟು ಜನರ ಅಹವಾಲನ್ನು ಸ್ವೀಕರಿಸಲಾಗಿರೋದಂಥ ಕ್ಷೇತ್ರ ಗಂಗಾವತಿ ಆಗಿದೆ. ಶಾಸಕನಿದ್ದು ಇರಲಾರ್ದಂಥ ಕ್ಷೇತ್ರ ಆಗಿರೋದ್ರಿಂದ ನಮ್ಮ ನಾಯಕರ ಅವಶ್ಯಕತೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮತದಾರರಿಗೂ ಸಾಮಾನ್ಯ ಜನರಿಗೂ ಅವರ ಕ್ಷೇತ್ರ ಅವಶ್ಯಕತೆ ಇರೋದರಿಂದ ನಮ್ಮೆಲ್ಲರ ಸಾಮೂಹಿಕ ನಾಯಕತ್ವದಲ್ಲಿ ಇಕ್ಬಾಲ್ ಅನ್ಸಾರಿ ಅವರ ಬಳಗ ಏನಿದೆ, ಅವರ ಕುಟುಂಬ ಏನಿದೆ, ಅವರ ಸೌಜನ್ಯಯುತವಾಗಿ ಭೇಟಿ ಮಾಡಲಿಕ್ಕೆ ಇವತ್ತು ಬೆಂಗಳೂರಿನತ್ತ ನಾವು ಹೊರಟಿದ್ದೀವಿ. ಅವರ ನಮ್ಮ ಸಂಬಂಧ ಬಹಳ ದಶಕಗಳ ಕಾಲ ಹೀಗೆ ಇರೋದರಿಂದ ನಾವು ಅವ್ರನ್ನ ಸೌಜನ್ಯತ ಭೇಟಿ ಮಾಡಿ ಕುಶಲೋಪರಿಯನ್ನು ವಿಚಾರಿಸಿಕೊಂಡು ಮತ್ತೆ ನಮ್ಮ ಕ್ಷೇತ್ರದತ್ತ ನಾವು ಬರ್ತಾ ಇದ್ದೀವಿ. ಅವ್ರನ್ನ ಜೊತೆ ಕರೆತರುವಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರೂ ಕಾರ್ಯಕರ್ತರು ಮುಂದಾಗಿದ್ದಾರೆ. ಅವರು ಇಷ್ಟು ಹೇಳಿ ನನ್ನ ಮಾತಲ್ಲಿ ಗಂಗಾವತಿ ಹೇಗಾಗಿದೆ ಅಂದರೆ, ಅಕ್ಕರೆ ಇಲ್ಲದ ಮನೆಯೋಳು ಬಿಕ್ಕಿ ಬಿಕ್ಕಿ ಅಳಬೇಡ, ಅಕ್ಕರೆ ಇಲ್ಲ ಇಲ್ಲಿ ನಮಗೆ ಕರುಣಿಸೋರಿಲ್ಲ ಅನ್ನೋ ರೀತಿ ಆಗಿಬಿಟ್ಟದೆ. ಇಲ್ಲಿ ಬೀದಿ ವ್ಯಾಪಾರಸ್ಥರಿಗೂ ಪ್ರತಿಯೊಬ್ಬರಿಗೆ ಏನೇ ತೊಂದರೆ ಆದ್ರೂ ನಮ್ಮ ಕಷ್ಟಗಳನ್ನ ಹೇಳ್ತಕ್ಕಂಥ, ನಮ್ಮನ್ನು ಗಮನ ಕೊಟ್ಟು ಕೇಳತಕ್ಕಂಥ ಇಕ್ಬಾಲ್ ಸಾಹೇಬ್ರು ಅಂತವರು ಈ ಕ್ಷೇತ್ರಕ್ಕೆ ಪಡಿಬೇಕಾದ್ರೆ ನಾವು ಪುಣ್ಯ ಮಾಡಿರಬೇಕು. ಅವರಿದ್ದರೆ ಅಭಿವೃದ್ಧಿ ಆಗುತ್ತೆ, ಗಂಗಾವತಿ ಇದ್ದರೆ ಅಭಿವೃದ್ಧಿ ಆಗಬೇಕಂತ ಸಾಹೇಬ್ರು ಬರಬೇಕು ವಿನಂತಿ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ನಾಯಕರಾದ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಅಭಿಮಾನಿ ಬಳಗದ ಧ್ವನಿ ಇಷ್ಟೇ. ಗಂಗಾವತಿಗೆ ಇಕ್ಬಾಲ್ ಅನ್ಸಾರಿ ಅವರ ಅವಶ್ಯಕತೆ ಇದೆ. ಆ ಅವಶ್ಯಕತೆ ಇದೆ ಅಂತ ನಮಗೆ ಹೆಂಗೆ ಗೊತ್ತಾಗ್ತಂದರೆ, ಈ ಒಂದು 1365 ದಿವಸ ಏನು 3 ವರ್ಷದ ಅವಧಿ ಐತಲ್ಲ, ಆ 3 ವರ್ಷದ ಅವಧಿಯಲ್ಲಿ ಗಂಗಾವತಿಯ ಅಭಿವೃದ್ಧಿಗೆ, ಗಂಗಾವತಿಯ ಸುಖಕ್ಕೆ, ಗಂಗಾವತಿಯ ನೆಮ್ಮದಿಗಾಗಿ ಎಲ್ಲ ರೀತಿಯ, ಅದು ರೈತ ವರ್ಗದವರಿಗಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಏನು ನಮ್ಮ ಬೀದಿ ವ್ಯಾಪಾರಸ್ಥರಿದ್ದಾರೆ ಅವ್ರಿಗಾಗಿರ್ಬೋದು, ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಅವರ ಅವಶ್ಯಕತೆ ಇದೆ ಅಂತ ನಮಗೆ ಎಲ್ಲ ಮುಖಂಡರಿಗೆ, ಗಂಗಾವತಿಯಲ್ಲಿ ಇಲ್ಲಿ ಏನು ಇರ್ತಕ್ಕಂಥ ಎಲ್ಲ ಮುಖಂಡರಿಗೆ, ಸಾಮಾನ್ಯ ಜನ, ಈ ಎಲ್ಲ ನಾನು ಹೇಳಿದ ಎಲ್ಲ ವರ್ಗದ ಜನಗಳು ಒತ್ತಾಯ ಮಾಡ್ತಿರೋದ್ರಿಂದ ನಾವು ಎಲ್ಲ ಮುಖಂಡರು ಸೇರಿ ಕಳೆದ ಒಂದು 10-15 ದಿವಸದಿಂದ ಒಂದು ಹಂತವಾಗಿ ಚರ್ಚೆ ಮಾಡ್ತಾ ಬಂದು, ಆ ಚರ್ಚೆಯ ಫಲಿತಾಂಶ ಏನು ಮೂಡಿ ಬಂತಪ್ಪ ಅಂತಂದರೆ, ಇಲ್ಲ ಗಂಗಾವತಿಗೆ ಇಕ್ಬಾಲ್ ಅನ್ಸಾರಿ ಅವರ ಅವಶ್ಯಕತೆ ಐತೆ. ನಾವು ಖುದ್ದಾಗಿ ಅವರವರ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಲೇಬೇಕು ಅಂತ ತೀರ್ಮಾನ, ಇಕ್ಬಾಲ್ ಅನ್ಸಾರಿ ಅವ್ರನ್ನ ಗಂಗಾವತಿಗೆ ನಾವು ಕರೆತರಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರೋದ್ರಿಂದ ನಾವೆಲ್ಲರೂ ಇಂದು ಎಲ್ಲ ಮನಸ್ಸುಗಳ ಏಕೈಕ ಒಂದು ಧ್ವನಿಯಾಗಿ ಇಕ್ಬಾಲ್ ಅನ್ಸಾರಿ ಅವರ ಅವಶ್ಯಕತೆ, ಇಕ್ಬಾಲ್ ಅನ್ಸಾರಿ ಅವರ ಸೇವೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಇದೆ ಅಂತ ಮನವರಿಕೆ ಮಾಡ್ಕೊಂಡು ಅವರನ್ನು ನಾವು ಒತ್ತಾಯ ಮಾಡಿ ಆದರೂ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಾವು ಈ ಕಾರ್ಯಕ್ರಮದಲ್ಲಿ ಎಲ್ಲ ಹಳ್ಳಿ ಭಾಗದ ಮುಖಂಡರು, ನಗರ ಭಾಗದ ಮುಖಂಡರು, ಎಲ್ಲ ಮುಖಂಡರು ಜೊತೆಗೂಡಿ ಹೋಗ್ತಾ ಇದ್ದೀವಿ. ಮುಂದುವರಿತಾ ಎಲ್ಲ ಮುಖಂಡರೊಂದಿಗೆ ನಾವು ಬೆಂಗಳೂರು ತಲುಪಿ ನಮ್ಮ ಯಶಸ್ವಿ ಆಗ್ತೀವಿ ಅಂತ ನಾನು ನೋಡಿ. ಇಂದು ನಾವು ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬ್ರ ಅಭಿಮಾನಿಗಳು ಹಾಗೂ 58,000 ಏನು ಮತದಾರರು ಇದ್ದಾರಲ್ಲ, ನಮ್ಮ ಮತದಾರರ ಪರವಾಗಿ ನಾವೆಲ್ಲರೂ, ಯಾಕಂದರೆ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರು ಒಂದು ಜಾತಿಗೆ ಸೀಮಿತ ಇಲ್ಲ. ಒಬ್ಬ ಜಾತ್ಯತೀತ ನಾಯಕರು ಯಾರಾದರೂ ಇದ್ದರೆ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರು ಮಾತ್ರ. ನೋಡಿ, ನಾವು ನಮ್ಮ ಸ್ವಂತ ಖರ್ಚಿನಿಂದ ಇಷ್ಟು ಜನ ಇವತ್ತೇನು ಹೋಗ್ತಾ ಇದ್ದೀವಲ್ಲ, ಸ್ವಂತ ಖರ್ಚಿನಿಂದ ಯಾರು ₹1 ಏನು ಕೊಟ್ಟಿಲ್ಲ. ನಾವು ಸ್ವಂತ ಖರ್ಚಿನಿಂದ ಕಾರ್ಯಕರ್ತರು ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ದಿನನಿತ್ಯ ನಮಗೆ ನಮ್ಮ ನೆಚ್ಚಿನ ನಾಯಕರ ಅವಶ್ಯಕತೆ ಇದೆ. ಯಾಕಪ್ಪ ಅಂದರೆ ಏನೋ ಒಂದು ಕಷ್ಟ ಕಾರಣಗಳಿರಲಿ, ಏನೇ ಇರಲಿ, ನಾವು ನಾಯಕರಿಗೆ ತಿಳಿಸಬೇಕಾಗುತ್ತದೆ. ಅದಕ್ಕೆ ಅವರು ಬೆಂಗಳೂರಿನಲ್ಲಿದ್ದಾರೆ.
ನಾವು ಮನಸ್ತಾಪ ಯಾಕಂದರೆ ಮನನೊಂದು ನಾವು ನಮ್ಮ ನೆಚ್ಚಿನ ನಾಯಕರನ್ನು ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಅವರ ನಿವಾಸಕ್ಕೆ ಕರೆದುಕೊಂಡು ಬರಲು ನಾವು ಎಲ್ಲ ಕಾರ್ಯಕರ್ತರು ಸ್ವ ಇಚ್ಛೆಯಿಂದ ಹೋಗ್ತಾ ಇದ್ದೇವೆ. ಎಲ್ಲರಿಗೂ ಅವರು ಆ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ನಾನು ಬೇಡಿಕೊಳ್ಳುತ್ತೇನೆ. ನಾವೆಲ್ಲ ಕಾರ್ಯಕರ್ತರು ಎಲ್ಲರೂ ಹೋಗ್ತಾ ಇದ್ವಿ. ಇಕ್ಬಾಲ್ ಅನ್ಸಾರಿ ಅವ್ರು ಅಲ್ಲಿ ಅಭಿಪ್ರಾಯ ಏನು ಕೊಡ್ತಾರೋ ಅಲ್ಲೇ ಇರ್ಬೇಕಂತ ಮಾಡಿದ್ವಿ, ಬಂದಿಲ್ಲ ಅಂದರೆ ಅವರು